ಕಾಂಗ್ರೆಸ್ ಮುಸ್ಲಿಂ ಮುಖಂಡರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷಕ್ಕೆ ರಾಜೀನಾಮೆ ಕೊಡೋದು ಬಿಡೋದರ ಬಗ್ಗೆ ನಾನು ಮಾತನಾಡಲ್ಲ. ನೋಡಿ, ಕಾಂಗ್ರೆಸ್ ಮುಸ್ಲಿಂ ಮುಖಂಡರ ರಾಜೀನಾಮೆ ವಿಚಾರ, ಪಕ್ಷಕ್ಕೆ ರಾಜೀನಾಮೆ ಕೊಡೋದು ಬಿಡೋದರ ಬಗ್ಗೆ ನಾನು ಏನು ಮಾತನಾಡಲ್ಲ. ನಮ್ಮ ಸರ್ಕಾರಕ್ಕೆ ಎಲ್ಲಾ ಧರ್ಮ ಸಂಘಟನೆಯವರು ಕೂಡ ಒಂದೇ. ಶಾಂತಿ ಸುವ್ಯವಸ್ಥೆ ಕಾಪಾಡೋದು ನನ್ನ ಜವಾಬ್ದಾರಿ. ಗಲಭೆ ಹತ್ಯೆಗಳನ್ನ ಮೊದಲು ನಿಲ್ಲಿಸಬೇಕಾಗಿದೆ. ಯಾವಾಗ ಬರಬೇಕು ಬರಬಾರದು ಅನ್ನೋದನ್ನ ಸಮಯ ನೋಡಿ ನಿರ್ಧರಿಸ್ತೇವೆ. ಯಾವ ಧರ್ಮದವರು ತೀರಿ ಹೋದರೂ ನನಗೆ ಸಿಟ್ಟು ಬರುತ್ತೆ. ಕೆಲವರಿಗೆ ಈ ಸಾವುಗಳು ರಾಜಕೀಯ ಬಂಡವಾಳ ಆಗಿಬಿಟ್ಟಿದ್ದಾವೆ. ದಿನೇಶ್ ಗುಂಡೂರಾವ್ ಕೊಟ್ಟಿರುವುದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ಕೆ ಹೋಗಲ್ಲ. ನಾನಿಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮತ್ತು ಸರ್ಕಾರದಿಂದ ಏನೇನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನು ಹೇಳ್ತೀನಿ. ಯಾರು ರಾಜೀನಾಮೆ ಕೊಡ್ತಾ ಇದ್ದಾರೆ, ಯಾರು ರಾಜೀನಾಮೆ ಕೊಡ್ತಾ ಇಲ್ಲ, ಅದು ನನಗೆ ನೇರವಾಗಿ ಬರೋದಿಲ್ಲ. ಆದರೆ ನಾವು ಎಲ್ಲರನ್ನೂ ಕೂಡ ಒಂದು ದೃಷ್ಟಿಯಿಂದ ನೋಡುವಂಥದ್ದು, ಯಾವ ಭೇದ ಭಾವ ಏನಿಲ್ಲ. ನಮಗೆ ಸರ್ಕಾರ ಅಂತ ಹೇಳಿದಾಗ ನಮಗೆ ಎಲ್ಲರೂ ಕೂಡ ಒಂದೇ. ಎಲ್ಲ ಪಕ್ಷದವರು ನಮ್ಗೆ ಒಂದೇ, ಎಲ್ಲ ಸಂಘಟನೆಯವರು ಒಂದೇ, ಎಲ್ಲ ವ್ಯವಸ್ಥೆಗಳು ನಮ್ಗೆ ಒಂದೇ. ಯಾಕಂದರೆ ಒಂದೇ ಥರ ನಾವು ನಡ್ಕೋಬೇಕು. ಅದರಿಂದ ನಮ್ಮ ಉದ್ದೇಶ ಏನು, ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಬೇಕು. ಈ ಏನು ಗಲಭೆಗಳು, ಘಟನೆಗಳು ಮತ್ತು ಹತ್ಯೆಗಳು ಆಗ್ತಾಯಿದೆ, ಇದು ನಿಲ್ಲಬೇಕು. ಅದಕ್ಕೋಸ್ಕರ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದೇ ಮುಖ್ಯ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳು ತೊಗೊಳ್ಬೇಕು ಖಂಡಿತವಾಗಿಯೂ ನಾವು ತೊಗೊಳ್ಳೋದಕ್ಕೆ ನಾವು ಮಾಡ್ತಾಯಿದ್ದೀವಿ. ನೋಡಿ, ನನ್ನ ಹತ್ರ ಇದುವರೆಗೆ ಯಾವುದೂ ಬಂದಿಲ್ಲ ಮತ್ತು ಅದು ಪಕ್ಷದ ವಿಚಾರ. ಪಕ್ಷಕ್ಕೆ ರಾಜೀನಾಮೆ ಕೊಡುವಂಥದ್ದು ಬಿಡುವಂಥದ್ದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಾನಿಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮತ್ತು ಸರ್ಕಾರದಿಂದ ಏನೇನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನು ಹೇಳ್ತೀನಿ. ಯಾರು ರಾಜೀನಾಮೆ ಕೊಡ್ತಾ ಇದ್ದಾರೆ, ಯಾರು ರಾಜೀನಾಮೆ ಕೊಡ್ತಾ ಇಲ್ಲ, ಅದು ನನಗೆ ನೇರವಾಗಿ ಬರೋದಿಲ್ಲ. ಆದರೆ ನಾವು ಎಲ್ಲರನ್ನೂ ಕೂಡ ಒಂದು ದೃಷ್ಟಿಯಿಂದ ನೋಡುವಂಥದ್ದು, ಯಾವ ಭೇದ ಭಾವ ಏನಿಲ್ಲ. ನಮಗೆ ಸರ್ಕಾರ ಅಂತ ಹೇಳಿದಾಗ ನಮಗೆ ಎಲ್ಲರೂ ಕೂಡ ಒಂದೇ. ಎಲ್ಲ ಪಕ್ಷದವರು ನಮ್ಗೆ ಒಂದೇ, ಎಲ್ಲ ಸಂಘಟನೆಯವರು ಒಂದೇ, ಎಲ್ಲ ವ್ಯವಸ್ಥೆಗಳು ನಮ್ಗೆ ಒಂದೇ. ಯಾಕಂದರೆ ಒಂದೇ ಥರ ನಾವು ನಡ್ಕೋಬೇಕು. ಅದರಿಂದ ನಮ್ಮ ಉದ್ದೇಶ ಏನು, ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಬೇಕು. ಈ ಏನು ಗಲಭೆಗಳು, ಘಟನೆಗಳು ಮತ್ತು ಹತ್ಯೆಗಳು ಆಗ್ತಾಯಿದೆ, ಇದು ನಿಲ್ಲಬೇಕು. ಅದಕ್ಕೋಸ್ಕರ